ದಕ್ಷಿಣ ಕನ್ನಡಕ್ಕೆ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿಗೆ ಪ್ರವಾಸೋದ್ಯಮದ ಬಗ್ಗೆ ನಾನೊಂದು ಬೇರೆ ನೀತಿಯನ್ನು ತರ್ತೇನೆ ಮತ್ತು ನಾವು ಉದ್ಯೋಗ ಸೃಷ್ಟಿಗೆ ಹಲವಾರು ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತೇವೆ. ಇಲ್ಲೇ ದಕ್ಷಿಣ ಕನ್ನಡದಲ್ಲಿ ಒಂದು ಹೈ ಪವರ್ ಕಮಿಟಿಯ ಮೀಟಿಂಗನ್ನು ನಾನು ಸಹ ಮಾಡ್ತೇನೆ. ನಮ್ಮ ಪ್ರವಾಸೋದ್ಯಮ ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಅವರ ಜೊತೆ ನಾನು ಮಾತಾಡಿದ್ದೀನಿ ಅನ್ನೋ ಮಾತುಗಳನ್ನು ಹೇಳಿರೋದನ್ನು ಪತ್ರಿಕೆಗಳಲ್ಲಿ ತಾವುಗಳು ಗಮನಿಸಿರ್ಬೋದು. ನಮಗೂ ಭಾಳ ಒಂದು ಆಸೆ ಇತ್ತು, ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡಬೇಕು. ಯಾಕೆಂತ ಹೇಳಿದ್ರೆ ಬಹುಶಃ ಇಡೀ ನಮ್ಮ ರಾಜ್ಯದಲ್ಲಿ ಅತ್ಯಂತ ಉದ್ದವಾದಂಥ ಕರಾವಳಿಯ ಒಂದು ತೀರವನ್ನು ಹೊಂದಿದ್ದೀವಿ ನಾವು. ಇವತ್ತು ಗೋವಾ ಅನ್ನೋ ಒಂದು ಪುಟ್ಟ ರಾಜ್ಯ ಇಡೀ ಪ್ರವಾಸೋದ್ಯಮದಿಂದ ಆ ರಾಜ್ಯ ಬದುಕ್ತಾ ಇದೆ. ಯಾಕೆ ನಾವು ಅದನ್ನು ತರಬಾರ್ದು ಅನ್ನೋ ಎಲ್ಲ ಸ್ಥಿತಿಗಳನ್ನು ನಾವು ಮಾಡ್ತಾ ಇದ್ವಿ. ಅದೇ ರೀತಿ ರಾತ್ರಿ ವೇಳೆಯ ವ್ಯವಹಾರಗಳನ್ನು ಇತಿಮಿತಿಯಲ್ಲಿ ಇಟ್ಕೊಂಡು ಗಂಟೆ ಏನು 11 ಗಂಟೆ 9 ಗಂಟೆಗೆ ಕ್ಲೋಸ್ ಆಗ್ತಿರ್ತಾರೆ, 11 ಗಂಟೆಗೆ, ಮುಂದಿನ ದಿನಗಳಲ್ಲಿ 1 ಗಂಟೆಗೆ ನಾವು ತಗೊಂಡು ಹೋಗ್ತೇವೆ ಅನ್ನೋ ಮಾತನ್ನು ನನಗೆ ಇಂದಿನ ನಮ್ಮ ಮಂತ್ರಿಗಳಾದಂಥ ಬೈರತಿ ಸುರೇಶ್ ಅವರು ವಿಧಾನ ಪರಿಷತ್ತಲ್ಲಿ ನನಗೆ ಒಂದು ಮಾತನ್ನು ಸಹ ಕೊಟ್ಟಿದ್ದರು. ಇದನ್ನೆಲ್ಲ ಗಮನಿಸಿಕೊಂಡು ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ನೀತಿ ಬರುತ್ತೆ, ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಕೊಡ್ತೀವಿ, ಒಂದು ಆಶಾಭಾವನೆಯನ್ನು ನಾವು ಹೊಂದಿದ್ವಿ. ಶಾಲಾ ಕಾಲೇಜುಗಳಲ್ಲಿ ಬಹುಶಃ ಇಡೀ ದೇಶದಲ್ಲೇ ಒಂದು ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜಿನ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಸುಮಾರು 25 ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಸುಮಾರು 1-1.5 ಲಕ್ಷ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ ಬಂದು ಇಲ್ಲಿ ಓದ್ತಾ ಇರೋದನ್ನು ನಾವು ಕಾಣ್ತಾ ಇರ್ಬೋದು. ತಮಗೆ ತಿಳಿದಾಗೆ ಒಂದು 3-4 ವರ್ಷದಿಂದ ಒಂದು ಪಬ್ ದಾಳಿ ನಡೆದಿತ್ತು, ನೈತಿಕ ಒಂದು ಮೋರಲ್ ಪೊಲೀಸಿಂಗ್ ನಡೆದಿತ್ತು. ಇದೆಲ್ಲ ನಡೆದು ಒಂದು ಕುಶಲಿತವಾದಂತಹ ವಾತಾವರಣ ಆಗಿತ್ತು. ಅದೆಲ್ಲ ತಿಳಿಯಾಗ್ತಾ ಬಂದಿತ್ತು. ಅದೆಲ್ಲ ತಿಳಿಯಾಗಿ ಮತ್ತೆ ಹಿಂದಿನ ವೈಭವದ ಮಂಗಳೂರು ನಗರವನ್ನು ನಾವು ನೋಡ್ಬೋದು ಅನ್ನೋದು ಆಶಾಭಾವನೆಯನ್ನು ನಾವು ಹೊಂದಿದ್ವಿ. ಇದರ ನಡುವೆ ಏನಾಯ್ತಪ್ಪ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಒಂದೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು, ಅವರ ನಾಯಕರು ಅದನ್ನು ಯಾವ ರೀತಿ ರಾಜಕೀಯ ಒಂದು ದುರುದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಪರಂಗಿಪೇಟೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾನು ನೆನಪು ಮಾಡ್ಕೊಂಡು ಬರ್ತೀನಿ. ಒಬ್ಬ ವಿದ್ಯಾರ್ಥಿ ಅವನ ವೈಯಕ್ತಿಕ ಇದರಿಂದ ಅವನ ಮನೆ ಬಿಟ್ಟು ಹೋದದನ್ನು ಅದನ್ನು ರಾಜಕಾರಣವನ್ನು ಮಾಡ್ಕೊಳ್ಳಿಕ್ಕೆ ಹೋದರು. ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಅವರ ಮನೆಗೆ ಭೇಟಿಯನ್ನಿಟ್ಟರು. ಏನು ಪತ್ರಕರ್ತರ ಜೊತೆ ಸಂವಾದವನ್ನು ಮಾಡಿ ಮಾಧ್ಯಮಗಳಲ್ಲಿ ಹೇಳಿದ್ರು, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನು ಕೊಡ್ತಾ ಇದ್ದೇವೆ, ಗಂಭೀರವಾದ ಸೂಚನೆಯನ್ನು ಕೊಡ್ತಾ ಇದ್ದೇವೆ, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲೋ ಅದನ್ನು ರಾಜ್ಯಕ್ಕೆ ದುರುದ್ದೇಶಕ್ಕೆ ಬಳವಡಿಸ್ಕೊಳ್ಳಿಕ್ಕೆ ನೋಡಿದ್ರು. ಅದೃಷ್ಟವಶಾತ್ ಆ ಹುಡುಗ ಮನೆಗೆ ಬಂದ ಮೇಲೆ ಯಾರೆಲ್ಲ ಅವ್ರ ಮನೆಗೆ ಹೋಗಿದ್ರು, ಯಾರೆಲ್ಲ ಪೊಲೀಸಿನವರ ಬಗ್ಗೆ, ಸರ್ಕಾರದ ಬಗ್ಗೆ ಅವರ ದೂಷಣೆ ಮಾಡಿದ್ರು, ಒಂದೂ ಮಾತು ಹೇಳಲಿಲ್ಲ ಅವರುಗಳು. ಅವ್ರದ್ದು ಕ್ಷಮೆ ಕೇಳಬೇಕಾಗಿತ್ತು. ಪೊಲೀಸ್ ಅವರ ಒಂದು ನೈತಿಕ ಬಲವನ್ನು ಕುಗ್ಗಿಸುವಂಥ ಕೆಲಸವನ್ನು ಸಹ ಮಾಡಿದ್ರು. ಅಂತಹ ಒಂದು ರಾಜಕೀಯವನ್ನು ಅವ್ರು ಮಾಡ್ತಾ ಇದ್ರು. ಯಾರದೇ ಕೊಲೆಗಳಾಗಲಿ ಅದನ್ನು ವೈಯಕ್ತಿಕವಾಗಿ ಪಕ್ಷದಿಂದ ನಾವು ಅದನ್ನು ಖಂಡಿಸ್ತೇವೆ. ಅದು ನಿಷ್ಪಕ್ಷಪಾತವಾದ ತನಿಖೆ ಆಗಲೇಬೇಕು. ಯಾರು ಕೊಲೆಗಾರರಿದ್ದಾರೆ ಅವರು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ಅದರ ಹಿಂದೆ ಯಾರಿರ್ತಾರೆ, ಅದರ ಹಿಂದೆ ಇರುವಂಥವರನ್ನು ಗುರುತಿಸಬೇಕು ಮತ್ತು ಅವರ ಬಗ್ಗೆ ಒಂದು ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ನಾವೆಲ್ಲ ಎದ್ದು ಕಾಣ್ತಾ ಇದ್ವಿ. ಈಗ ಯಾವುದೇ ಒಂದು ಕೊಲೆ ಆದ ಕೂಡಲೇ, ಅದು ವೈಯಕ್ತಿಕ ದ್ವೇಷದಿಂದ ಆಗಿದ್ದೀವೋ, ಯಾವುದೇ ಒಂದು ಕೊಲೆ ಆದ ಕೂಡಲೇ ರಾಜಕೀಯ ಅದನ್ನು ಕೂಡಲೇ ಕೋಮು ಪ್ರಚೋದನೆಗೆ ಮಾಡೋದನ್ನು ನಾವು ಖಂಡಿಸ್ತಾ ಇದ್ದೀವಿ. ಕೊಲೆ ಮಾಡದಿರೋದು ಆದವರು ಏನೇ ಆಗಲಿ ನಿಷ್ಪಕ್ಷ ತನಿಖೆ ಆಗಬೇಕು, ಅದರ ಜೊತೆ ಆಗೋದನ್ನು ನಾವು ಖಂಡಿತವಾಗಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದು ನಿಷ್ಪಕ್ಷಪಾತವಾಗಿ ಇದಕ್ಕೆ ತನಿಖೆ ಆಗಬೇಕು. ಆ ತನಿಖೆಗೆ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ ಸರ್ಕಾರವನ್ನು ಕೊಟ್ಟು ಅದನ್ನು ನಾನು ಒತ್ತಾಯಿಸ್ತಾ ಇದ್ದೇನೆ, ಪೊಲೀಸ್ ಅಧಿಕಾರಿಗಳಿಗೂ ಒತ್ತಾಯಿಸ್ತೇನೆ, ಯಾವ ಒತ್ತಡಕ್ಕೂ ನೀವು ಮಣಿಬಾರದು ಅಂತ ಹೇಳ್ಬಿಟ್ಟು. ಆದರೆ ತಮಗೆ ಒಂದು ನೆನಪನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸುಮಾರು ಒಂದೆರಡು ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರು ಇಂದಿನ ಮಾಜಿ ಸಂಸದರು, ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವರು ಒಂದು ಸಂದರ್ಭದಲ್ಲಿ ಮಾತಾಡ್ತಾ
ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾವ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ನಮ್ಮ ರಾಜ್ಯದಲ್ಲಿ, ಅದೂ ದಕ್ಷಿಣ ಕನ್ನಡದಲ್ಲಿ ನಾವು ಹಿಂದೂ ಮತ್ತು ಮುಸ್ಲಿಮರು ಒಟ್ಟಿಗೆ ನಾವಿದ್ವಿ, ಅನ್ಯೋನ್ಯತೆಯಿಂದ ಇದ್ವಿ. ಅವರು ಕೋಟ್ ಮಾಡ್ತಾ ಮೂರು ಜಾಗಗಳ ಹೆಸರುಗಳನ್ನು ಹೇಳ್ತಾರೆ. ಒಂದನೇದು ಮಂಜೇಶ್ವರದ ಉದ್ಯಾವರದಲ್ಲಿ ನಾವಲ್ಲಿ ಮುಸಲ್ಮಾನ್ ಬಾಂಧ ಮಸೀದಿಗೆ ನಾವು ಅದನ್ನು ಪ್ರಥಮ ಮರ್ಯಾದೆಯನ್ನು ಕೊಡ್ತಾ ಇದ್ದೀವಿ. ಎರಡನೇದು ಬೈಲು ಬಂಡಿ ಅಂತೇಳಿ ಜಾಗದಲ್ಲಿ ಅಲ್ಲಿ ಮಸೀದಿಗೆ ನಾವು ಉದ್ಯೋಗ ಕೊಡ್ತೇವೆ. ಮೂರನೇದು ಅಮ್ಟಾಡಿಯಲ್ಲಿರುವಂತಹ ಒಂದು ಕ್ರಿಶ್ಚಿಯನ್ ಚರ್ಚಿಗೆ ನಾವು ಅಲ್ಲಿಯ ಒಂದು ಸೌಜನ್ಯತೆಗೆ ನಾವು ಕೊಡ್ತೇವೆ ಅನ್ನೋ ಮಾತನ್ನು ಅವ್ರು ಹೇಳಿರ್ತಾರೆ. ಅಂತ ಹೇಳಿದ್ರೆ ಮುಸಲ್ಮಾನರು ಆಗಲಿ ಕ್ರಿಶ್ಚಿಯನ್ರಾಗಲಿ ನಮ್ಮಲ್ಲಿ ಯಾವ ಭೇದವೂ ಭಾವ ಇರಲಿಲ್ಲ, ನಾವು ಒಟ್ಟೊಟ್ಟಿಗೇನೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ಮಾತನ್ನು ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಉಲ್ಲೇಖವನ್ನು ಮಾಡ್ತಾ ಇನ್ನೂ ಒಂದು ಮಾತು ಹೇಳ್ತಾ ಇರ್ತಾರೆ. ನಮ್ಮ ಪಕ್ಷದಲ್ಲಿ ಇವತ್ತು ಇಂದು ಯಾರೆಲ್ಲ ನಾಯಕರುಗಳಿದ್ದಾರೆ ಅದರ ಹೆಸರುಗಳನ್ನು ಹೇಳ್ತಾ ಅವರು ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರ, ಶಹಾನವಾಜ್ ಅವರ, ನಜ್ಮಾ ಹೆಫ್ತುಲ್ಲಾರವರ, ಆರಿಫ್ ಮೊಹಮ್ಮದ್ ಖಾನ್ರವರ ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ. ಇದರಲ್ಲೆಲ್ಲ ನಾವು ಬದುಕ್ತಾ ಇದ್ವಿ. ಆದರೆ ಯಾವಾಗ ಮತ ಪೆಟ್ಟಿಗೆಗೆ ನಾವು ಕೈ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಯಿತು ಹಿಂದೂ ಮುಸ್ಲಿಂ ಗಲಭೆ ಅಂದರೆ ಆ ಮಾತನ್ನು ಅವರು ಉಲ್ಲೇಖನ ಮಾಡ್ತಾ ಇದ್ದಾರೆ. ಅದು ಯಾವಾಗ ಆಯಿತು? ಸ್ವಾತಂತ್ರ್ಯ ಬಂದು 75 ವರ್ಷಗಳಲ್ಲಿ ಸುಮಾರು 60-65 ವರ್ಷಗಳ ಕಾಲ ಯಾವುದೇ ತೊಂದರೆ ಇರಲಿಲ್ಲ. ಈಗ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಯಾರು ಮತಪೆಟ್ಟಿಗೆಗೆ ಹಾಕಿ ಇದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಅವರ ನಾಯಕರೇ ಈ ಮಾತನ್ನ ಹೇಳಿದ್ದಾರೆ. ಇವತ್ತು ಆ ಮಾತು ಅಕ್ಷರಕ್ಷರ ಸತ್ಯ ಅಂತ ಆಗಿದೆ ಅನ್ನೋದನ್ನು ಸಹ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ಕೊಲೆ ನಡೆಯಿತು. ಆ ಕೊಲೆ ನಡೆದಿದ್ದನ್ನು, ಸುಭಾಷ್ ಶೆಟ್ಟಿ ಅವರ ಕೊಲೆಯನ್ನು ನಾವು ಪಕ್ಷದಿಂದಲೂ ವೈಯಕ್ತಿಕವಾಗಿಯೂ ಅದನ್ನು ಖಂಡಿಸ್ತೀವಿ. ಆ ಕೊಲೆ ಆಗಲೇಬಾರದು. ಅವರ ತಂದೆ ಒಂದು ಪತ್ರಿಕೆ ನಿನ್ನೆ TV ಮಾಧ್ಯಮದಲ್ಲಿ ಕೊಡ್ತಾ ಇದ್ರು, ನನ್ನ ಮಗನ ಕೊಲೆ ಆಗಿದೆ, ಅವನು ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದ, ನನಗೆ ಆಸರೆ ಆಗಬೇಕಾಗಿತ್ತು, ನನಗೆ ಆಸರೆ ಆಗಿ ನನ್ನನ್ನು ಅವನು ನಡೆಸ್ಕೊಳ್ತಾನೆ ಅನ್ನೋ ಸಮಯದಲ್ಲಿ ಅವನನ್ನು ಕೈ ಬಿಟ್ಟು ಹೋದ, ನನ್ನನ್ನು ಯಾರು ನೋಡ್ತಾರೆ? 4 ದಿವಸಕ್ಕೆ ಅವರು ಇವರು ಬಂದು ಹೋಗ್ತಾರೆ, 5ನೇ ದಿವಸ ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಮಾತನ್ನು ಅನ್ಬೇಕಾದ್ರೆ ನಮಗೆಲ್ಲ ಒಂದು ಕರುಳು ಚುರುಕಾಯಿತು. ಹೌದಲ್ಲ, ಇದು ಸತ್ಯ ಅಲ್ಲ, ಈ ರೀತಿ ಆಗಬಾರ್ದು ಅನ್ನೋ ಭಾವನೆ ನಮಗಿತ್ತು. ಆದರೆ ಆ ಸುಭಾಷ್ ಶೆಟ್ಟಿಯ ಕೊಲೆಯನ್ನು ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ನೆನಪು ಮಾಡಲಿಕ್ಕೆ ನನಗೆ ಬಯಸ್ತಾ ಇದ್ದೇನೆ. ನೀವು ಕೊಲೆ ಆಗದನ್ನೇ ನೀವು ಕಾಯ್ತಾ ಇರ್ತೀರಾ? ಇದಕ್ಕೆ ಯಾವತ್ತಾದರೂ ಒಂದು ಫುಲ್ ಸ್ಟಾಪನ್ನು ನೀವು ಹಾಕೋದಿಲ್ವಾ? ಆ ಕೊಲೆ ಆದಂಥ ವ್ಯಕ್ತಿಯ ಹಿನ್ನೆಲೆಯನ್ನಾದರೂ ನೋಡಬೇಕಲ್ವಾ? ನಾವೊಂದು ವೈಭೀಕರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಹಿಂದೆ ಏನಿದೆ, ಹೇಗಾಗಿದೆ ಅನ್ನೋದು ನೋಡಬೇಕಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.